ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. CET ವಿದ್ಯಾರ್ಥಿಗಳು ಕಳೆದ 2 ದಿನದಿಂದ ಕಾಮೆಂಟ್ ಮಾಡ್ತಿರುವಂತದ್ದು ಏನಂದ್ರೆ KCET ಕೌನ್ಸಿಲಿಂಗ್ ಡೇಟ್ ಬಗ್ಗೆ ತಿಳಿಸ್ಕೊಡಿ, ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡುವಂತಹ ಡೇಟ್ ಬಗ್ಗೆ ತಿಳಿಸ್ಕೊಡಿ. ಮತ್ತೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ ಹೋಗ್ಬಿಟ್ಟು ಕಾಲೇಜಸ್ಗೆ ಜಾಯಿನ್ ಆಗ್ತಿದ್ದಾರೆ. ಹಾಗಾದ್ರೆ ಕಾಲೇಜಸ್ ಅತಿ ಶೀಘ್ರದಲ್ಲೇ ಏನಾದರೂ ಪ್ರಾರಂಭ ಆಗುತ್ತಾ? ಈ ಒಂದು ಕ್ವಶನ್ ಅನ್ನ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಯಾವಾಗಿಂದ ಕಾಲೇಜ್ ಸ್ಟಾರ್ಟ್ ಆಗ್ಬೋದು, ಮತ್ತೆ ನಮ್ಮ ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಊರಲ್ಲಿ ಇದ್ದು ಬೇಜಾರಾಗ್ತಿದೆ, ನಾವು ಮನೆಯಲ್ಲಿ ಇದ್ದು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿದ್ರು. ಈಗ ಕೌನ್ಸಿಲಿಂಗ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತೆ ಕಾಲೇಜಸ್ ಯಾವಾಗ ಓಪನ್ ಆಗುತ್ತೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಫಾರ್ಮಸಿ ಕಾಲೇಜಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಕೋರ್ಸಸ್ಗಾಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇಲ್ಲಿ KCET ವಿದ್ಯಾರ್ಥಿಗಳದ್ದು ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ತಾನೆ ಇದರ ಪ್ರಶ್ನೆಗಳಂತೂ ಪ್ರತಿಯೊಬ್ಬ ವಿದ್ಯಾರ್ಥಿನ ಕಾಮೆಂಟ್ ಮಾಡಿ ಕೇಳ್ತಾನೆ ಇದರ ಕಳೆದ 2 ದಿನದಿಂದ ಎಲ್ಲಾ ವಿಡಿಯೋಸ್ ಕೆಳಗಡೆ KCET ಕೌನ್ಸಿಲಿಂಗ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ, ಇವೆರಡು ಕಾಮೆಂಟ್ಸ್ ಅಂತೂ ಹೈಲೈಟ್ ಆಗಿ ಬರ್ತಾನೆ ಇದಾವೆ. ಈಗ KE ಅವರು ಕೂಡ ಯಾವಾಗ KCET ಕೌನ್ಸಿಲಿಂಗ್ ನಡೆಸಬೇಕು ಅನ್ನುವಂಥದ್ದು ಅವ್ರು ಕೂಡ ಫಿಕ್ಸ್ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀಟ್ ಕೂಡ ಇವತ್ತೊಂದು ಫೈನಲ್ ಡಿಸಿಷನ್ ಇತ್ತು ಕೋರ್ಟ್ ಅಲ್ಲಿ. ಏನಾಯ್ತು, ಇವತ್ತು ಕೂಡ ಒಂದು ಫೈನಲ್ ಡಿಸಿಷನ್ ಕೊಟ್ಟಿಲ್ಲ. ಮತ್ತೆ ರೀ ಎಕ್ಸಾಮ್ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಒಂದು ಫೈನಲ್ ಡಿಸಿಷನ್ ಅನ್ನುವಂಥದ್ದು ಇವತ್ತು ಕೂಡ ಕೋರ್ಟ್ ಅಲ್ಲಿ ಬಂದಿಲ್ಲ. ಅದನ್ನ 11ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ 11ನೇ ತಾರೀಕಿಗೆ ಒಂದು ಪೋಸ್ಟ್ಪೋನ್ ಆಗಿದೆ. ಈ ರೀತಿಯಾಗಿ ಏನೇನು ನಡೀತಿದಾವೆ, ಈ ಒಂದು ಕೋರ್ಟ್ ವಿಷಯ ಆಗಿರ್ಬೋದು, ಈ ರೀತಿ ನೀಟ್ ಏನೇನು ಗೊಂದಲಗಳು ನಡೀತಿದಾವೆ, ಇವೆಲ್ಲದರಿಂದ ಕೌನ್ಸಿಲಿಂಗ್ ಅನ್ನುವಂಥದ್ದು ಲೇಟ್ ಆಗ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ KCET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ಇರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಇದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ KE ಅವರು ಕೂಡ ಹೇಳಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಚಂದನ ವಾಹಿನಿಯಲ್ಲಿ ನಿಮ್ಗೆ ಒಂದು ಲೈವ್ ಬಂದಾಗ ಈಗ ಅವ್ರು ಹೇಳಿದ್ದಾರೆ, KE ಡೈರೆಕ್ಟರ್ ಆದ H. ಪ್ರಸನ್ನ ಅವರೇ ಒಂದು ಮಾಹಿತಿ ಆದ್ರೆ ತಿಳಿಸಿದ್ದಾರೆ, ನಾವು ಸಪರೇಟ್ ಆಗಿ ಮಾಡಲ್ಲ ಕೌನ್ಸಿಲಿಂಗು, ನಾವು KCET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಈಗ KCET ಸಪರೇಟ್ ಕೌನ್ಸಿಲಿಂಗ್ ಮಾಡೋ ರೀತಿ ಇದ್ದಿದ್ರೆ ಅವ್ರು ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡಿದಿದ್ರೆ ಈ ಒಳಗಡೆ ಸ್ಟಾರ್ಟ್ ಮಾಡ್ತಿದ್ರು. ಈಗ ಅವ್ರು ಸಪರೇಟ್ ಕೌನ್ಸಿಲಿಂಗ್ ಕೂಡ ಮಾಡಲ್ಲ. ಇವೆಲ್ಲ ಗೊಂದಲಗಳು ಏನಾಗ್ತಿದಾವೆ, ಅದರಿಂದ ನಿಮ್ಗೆ ಒಂದು ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ವಲ್ಪ ಲೇಟ್ ಆಗ್ತಿದೆ, ಡಿಲೇ ಆಗ್ತಿದೆ. ಇವೆಲ್ಲದರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಇದೇ ವಾರದಲ್ಲಿ ಏನಾದ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರಾ, ಜುಲೈ 2ನೇ ವಾರದಲ್ಲಿ ಅಂದ್ರೆ ಈ ವಾರದಲ್ಲಿ ಏನಾದ್ರು ಸ್ಟಾರ್ಟ್ ಮಾಡ್ತಾರಾ ಅಂತ ನಾವೆಲ್ಲರೂ ಒಂದು ನಂಬಿಕೆ ಇಟ್ಕೊಂಡು ವೇಟ್ ಮಾಡ್ತಿದ್ವಿ. ಇವತ್ತು ಒಂದು ಕೋರ್ಟ್ ಅಲ್ಲಿ ಡಿಸಿಷನ್ ಕೂಡ ಒಂದು ಪೋಸ್ಟ್ಪೋನ್ ಮಾಡಿದ್ದಾರೆ, ಫೈನಲ್ ಡಿಸಿಷನ್ ಕೂಡ ಕೊಟ್ಟಿಲ್ಲ. ಇವೆಲ್ಲ ಕಾರಣಗಳಿಂದ ಈಗ ಏನಾಗ್ತಿದೆ ಅಂದ್ರೆ, ಈ ರೀತಿ ಆಗ್ತಿರುವಂತಹ ಕಾರಣಗಳಿಂದ ಈ ವಾರದಲ್ಲಿ ಕೂಡ ನಿಮ್ಗೆ ಬಹುತೇಕ ಡೌಟ್, ನಿಮ್ಗೆ ಈ ಒಂದು ವಾರದಲ್ಲಿ ಕೂಡ ಕೌನ್ಸಿಲಿಂಗು ಸ್ಟಾರ್ಟ್ ಆಗುವಂಥದ್ದು ಡೌಟ್ ಇದೆ. ನಿಮ್ಗೆ ಬೇಜಾರಾಗ್ಬೋದು, ಆದ್ರೂ ಏನ್ ಆಗಲ್ಲ. ಈ ವಾರದಲ್ಲಿ ಕೂಡ ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ ಅನ್ಸ್ತಿದೆ. ವೆರಿಫಿಕೇಶನ್ ಸ್ಲಿಪ್ ಕೂಡ ನಿಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಈ ವಾರದಲ್ಲಿ ಬಿಡಲ್ಲ ಅನ್ಸ್ತಿದೆ. ನೋಡಿ, ಅವರಾದ್ರೆ KE ಅವರು ಅತಿ ಶೀಘ್ರದಲ್ಲೇ ಬಿಡ್ತೀವಿ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ರು. ಒಂದು ವೇಳೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬಿಟ್ರು ಈ ವಾರದಲ್ಲಿ ಬಿಡ್ಬೋದು, ಈ ವಾರದಲ್ಲಿ ಶುಕ್ರವಾರನೋ ಶನಿವಾರನೋ ಬಿಡ್ಬೋದು, ಬಿಡಕ್ ಟ್ರೈ ಮಾಡ್ಬೋದು. ಆದ್ರೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಕೂಡ ನಿಮ್ಗೆ ಈ ವಾರದಲ್ಲಿ ಅಂತೂ ಸ್ಟಾರ್ಟ್ ಆಗುವಂಥದ್ದು ಬಹುತೇಕ ಡೌಟ್ ಇದೆ. ಮುಂದಿನ ವಾರದಲ್ಲಿ ಏನಾದ್ರೂ ಸ್ಟಾರ್ಟ್ ಆಗ್ಬೋದು, ನೋಡಿ ಕ್ವಶನ್ ಮಾರ್ಕ್, ಅದು ಕೂಡ ಆಗ್ಬಹುದು, ಆಗುತ್ತೆ ಅಂತ ನಾನು ಹೇಳಲ್ಲ, ಆಗ್ಬಹುದು. ಇಲ್ಲ ಅಂದ್ರೆ ಜುಲೈ ಕೊನೆಯ ವಾರದಲ್ಲಿ, ಯಾಕಂದ್ರೆ ತುಂಬಾ ಲೇಟ್ ಆಗಿರುವಂತಹ ಕಾರಣದಿಂದ ಜುಲೈ ಕೊನೆಯ ವಾರದಲ್ಲಿ ಏನಾದ್ರೂ ಸ್ಟಾರ್ಟ್ ಮಾಡ್ಬೋದು ಅನ್ಕೊಳ್ತಿದೀವಿ. ನೋಡೋಣ, ಮುಂದಿನ ವಾರದಲ್ಲಿ ಅನ್ಕೊಳ್ತಿದೀವಿ, ಯಾಕಂದ್ರೆ ನೀವು ಡೇಟ್ ಕೇಳ್ತಾನೆ ಇದೀರ ಪ್ರತಿಯೊಬ್ರು. ಈಗ ನಾವು ಒಂದು ಡೇಟ್ ಕೊಡಕ್ ಆಗಲ್ಲ, ಡೇಟ್ ಕೊಟ್ಬಿಟ್ರೆ ಮತ್ತೆ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ತೀರಾ ಡೇಟ್ ಆಗಿದ ತಕ್ಷಣ. ಈಗ ಈ ಡೇಟ್ ಮುಗೀತಲ್ಲ, ಎಲ್ಲಿ ನಮ್ಗೆ ಸ್ಟಾರ್ಟೇ ಆಗ್ಲಿಲ್ಲ, ನೀವು ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿದ್ರೆ ಅಂತ. ಈಗ KE ಅವರೇ ಒಂದು ಫಿಕ್ಸ್ ಆಗಿಲ್ಲ ಯಾವಾಗ ನಡೆಸಬೇಕು ಅಂತ. ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತ ಅನ್ಕೊಳ್ತೀನಿ. ಮುಂದಿನ ವಾರ ಬಿಡಬಹುದು ಅನ್ಕೊಳ್ತಿದೀವಿ, ನೋಡೋಣ. ಮುಂದಿನ ವಾರ ವೆರಿಫಿಕೇಶನ್ ಸ್ಲಿಪ್ ಮೊದಲು ಬಿಡ್ತಾರೆ. ವೆರಿಫಿಕೇಶನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ನೋಡಿ, ಮೊದಲೇ ಹೇಳ್ತಿದ್ದೀನಿ, ನಿಮ್ಗೆ ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಓಕೆನಾ, ಅದರಲ್ಲಿ ಇರುವಂತಹ ಸೀಕ್ರೆಟ್ ಕೀಯನ್ನ
ಯೂಸ್ ಮಾಡಿ ನೀವು ಕೌನ್ಸಿಲಿಂಗ್ ಮಾಡುವಂಥದ್ದು ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಬಿಟ್ಟು. ಇನ್ನೊಂದು ಮ್ಯಾನೇಜ್ಮೆಂಟಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಹೋಗಿ ಜಾಯಿನ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಕಾಲೇಜಸ್ಗೆ, ಅವ್ರಿಗೇನಾದರೂ ಬೇಗ ಕ್ಲಾಸಸ್ ಸ್ಟಾರ್ಟ್ ಮಾಡಿಬಿಡ್ತಾರಾ ಅಂತ ನೀವು ಕೇಳೋದಾದರೆ, ಈಗ KCET ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ಒಂದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಆದ ಹೋಗು ಕಾಲೇಜಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅಟಾನಮಸ್ ಕಾಲೇಜಸ್ ಅಲ್ಲೆಲ್ಲ ಕೆಲವೊಂದು ಕಡೆ ಒಂದು ಕ್ಲಾಸಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ, ಆದ್ರೂ ನಿಮಗೆ ಮತ್ತೆ ಆ ಒಂದು ಸಿಲೆಬಸ್ ಅನ್ನ ರಿವೈಸ್ ಮಾಡ್ತಾರೆ. ಕೆಲವು ಕಾಲೇಜಸ್ ಅಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದ್ರ ಕುರಿತು VTU ಕಡೆಯಿಂದ ಒಂದು ನೋಟಿಫಿಕೇಶನ್ ಬರುತ್ತೆ. ಸಾಕಷ್ಟು ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ VTU ಅಂಡರ್ ಅಲ್ಲೇ ಬರುತ್ತೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ಅಲ್ಲೇ ಬರುತ್ತೆ. ಓಕೆನಾ, ಆ ಕಾಲೇಜಸ್ ಅಲ್ಲಿಂದ ಅದರಿಂದ ಆ ಯೂನಿವರ್ಸಿಟಿಯಿಂದ ಒಂದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಓಪನ್ ಮಾಡಬೇಕು ಅಂತ. ಅವಾಗ ನಿಮಗೆ ಆರಂಭ ಆದ್ರೆ ಮಾಡ್ತಾರೆ, ನಿಮ್ಗೆ ಯಾವಾಗ ಒಂದು ಪ್ರಾರಂಭ ಮಾಡ್ಬೇಕನ್ನುವಂತ ಒಂದು ದಿನಾಂಕ ಕೊಡ್ತಾರೆ. ಆ ದಿನಾಂಕದಂದೇ ನಿಮ್ಗೆ ಪ್ರಾರಂಭ ಮಾಡುವಂತದ್ದು. ನೋಡೋಣ, ಈಗ ಸ್ವಲ್ಪ ಲೇಟ್ ಆಗ್ತಿದೆ ಕೌನ್ಸಿಲಿಂಗ್. ಈಗ ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು ಅಂದ್ರೆ ಸೆಪ್ಟೆಂಬರ್ 15ನೇ ತಾರೀಕು ಕಾಲೇಜಸ್ ಆದ್ರೆ ಓಪನ್ ಮಾಡಿದ್ರು. ಸೆಪ್ಟೆಂಬರ್ 15ನೇ ತಾರೀಕಿಗೆ ಒಂದು ಕಾಲೇಜಸ್ ಎಲ್ಲ ಓಪನ್ ಆಗಿತ್ತು. ನೋಡೋಣ, ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಂತಾನೆ ಅಲ್ಲ, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ, ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ, BSc ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ, ಫಾರ್ಮಸಿ ಒಂದು ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇಯರ್ ಸ್ವಲ್ಪ ಲೇಟ್ ಆಗ್ತಿದೆ. ನೋಡೋಣ, ಈಗ ಏನಾದರೂ ಆಪ್ಷನ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಪ್ರೋಸೆಸ್ ಏನಾದರೂ ಬೇಗ ಬೇಗ ಮಾಡಿ ಮುಗಿಸ್ತಾರೇನೋ ನೋಡೋಣ. ಮನೆಯಲ್ಲೇ ಈಗ ವಿದ್ಯಾರ್ಥಿಗಳು ಇದ್ದೀರಾ, ಈಗ ಏನು ಮಾಡೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀರಾ ಅಂದರೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಕೆಲವೊಮ್ಮೆ ಎಲ್ಲ ಒಂದು ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾರು ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಿರ್ತಾರೋ ಅಂತ ಒಂದು ವಿದ್ಯಾರ್ಥಿಗಳ ಕಾಮೆಂಟ್ಸ್ಗೆ, ಎಲ್ಲ ಕಾಮೆಂಟ್ಸ್ಗೆ ರಿಪ್ಲೈ ಆದರೆ ಸಿಗುತ್ತೆ. ಓಕೆನಾ, ಯಾವ ರೀತಿ ನಮ್ಮ ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗೋದು ಅನ್ನುವಂಥದ್ದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ. ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.